ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೈ ವೋಲ್ಟೇಜ್ ಬೆಳಗಾವಿ ರಣಕಣದಲ್ಲಿ ಬಹುದೊಡ್ಡ ಟ್ವಿಸ್ಟ್ ಸಿಗುವ ಸಂಭವ ಕಂಡು ಬರ್ತಿದೆ. ಎಲೆಕ್ಷನ್ ಹೊಸ್ತಿಲಲ್ಲಿ ಒಂದು ಕಡೆ ಬಿಜೆಪಿಯಿಂದ ಶೆಟ್ಟರ್ ಫೈನಲ್ ಅಂತ ಹೇಳಲಾಗ್ತಿದೆ. ಬೆಳಗಾವಿಗೆ ಚಿಕ್ಕೋಡಿಯಲ್ಲಿ ಜೊಲ್ಲೆ ಫೈನಲ್ ಆಗಿದ್ದಾರೆ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಜಗದೀಶ್ ಶೆಟ್ಟರ್ ಅವರ ಹೆಸರು. ಈ ಹೊತ್ತಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯ ಮುಂದಿನ ನಡೆ ಏನು? ಸತೀಶ್ ಜಾರಕಿಹೊಳಿ ಯಾರನ್ನು ಅಂತಿಮಗೊಳಿಸ್ತಿದ್ದಾರೆ ಕಾಂಗ್ರೆಸ್ನಿಂದ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಲ ಜಾಸ್ತಿಯಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದುಕೊಳ್ತು ದೊಡ್ಡ ಜಿಲ್ಲೆಯಲ್ಲಿ. ಚಿಕ್ಕೋಡಿಗೆ ಗ್ರೌಂಡ್ ರಿಪೋರ್ಟ್ ಪ್ರಕಾರ, ಆಂತರಿಕ ಸಮೀಕ್ಷೆಗಳ ಪ್ರಕಾರ ಚಿಕ್ಕೋಡಿಗೆ ಕಾಂಗ್ರೆಸ್ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದೆ. ಅಲ್ಲಿ ಗೆದ್ದೇ ಗೆಲ್ತೀವಿ ಈ ಸಲ ನಾವು, ಬೆಳಗಾವಿ ಸ್ವಲ್ಪ ಆಚೀಚೆ ಆದರೂ ಚಿಕ್ಕೋಡಿ ಗೆಲ್ತೀವಿ ಅಂತ. ಚಿಕ್ಕೋಡಿಗೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ? ಬಿಜೆಪಿಯಿಂದ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರಿಗೇ ಮತ್ತೆ ಕೊಡಲಾಗಿದೆ. ವಿರೋಧಿ ಅಲೆ ಅವ್ರಿಗೆ ಅಷ್ಟು ಪೂರಕವಾಗಿಲ್ಲ ಅನ್ನುವ ವಿಚಾರ ಸದ್ದು ಮಾಡಿತ್ತು. ಅವ್ರನ್ನ ಡ್ರಾಪ್ ಮಾಡೋ ಚಾನ್ಸಸ್ ಇತ್ತು. ರಮೇಶ್ ಕತ್ತಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಇದೆಲ್ಲದರ ನಡುವೆ ಮತ್ತೆ ಜೊಲ್ಲೆಗೆ ಸಿಗ್ತಾ ಇದೆ. ಮುಂದೇನು ಹಾಗಾದರೆ? ರಮೇಶ್ ಕತ್ತಿ ಅವರು ಕಾಂಗ್ರೆಸ್ ಸೇರೋದು ಬಹುತೇಕ ಖಚಿತ ಅನ್ನುವ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸುಮಾರು ದಿನಗಳಿಂದ ಇತ್ತು ಮತ್ತು ಅದು ಓಪನ್ ಆಗಿ ಗೊತ್ತೂ ಆಗಿತ್ತು. ಇಲ್ಲಿ ಸಿಕ್ಕಿಲ್ಲ ಅಂದರೆ ಅವ್ರು ಹೋಗೇ ಹೋಗ್ತಾರೆ ಅಂತ. ಹಾಗಂತ ರಮೇಶ್ ಕತ್ತಿ ಅವರಿಗೆ ಚಿಕ್ಕೋಡಿ ಟಿಕೆಟ್ ಕೊಡಬಹುದಾ ಅಂದರೆ ಆ ಚಾನ್ಸಸ್ ಕಡಿಮೆ. ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿನೇ ಅಖಾಡಕ್ಕಿಳಿಲಿ ಅಂತ ಅಂದುಕೊಳ್ತಾ ಇದ್ರು. ಬಟ್ ಅದಂತೂ ಆಗಲ್ಲ ಅಂತ, ಯಾವ ಮಿನಿಸ್ಟ್ರುಗಳು ಆಗಲ್ಲ ಅನ್ನೋ ನಿರ್ಧಾರವನ್ನು ತಗೊಂಡಾಗಿದೆ. ಸತೀಶ್ ಜಾರಕಿಹೊಳಿ ಮಗಳ ಚಿಕ್ಕೋಡಿಗೆ ಇಳಿಲೇಬೇಕು ಅಂತ ಸ್ವತಃ ಸಿದ್ದರಾಮಯ್ಯನವರು ಬಯಸ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿಗೆ ಸೆಡ್ ಹೊಡೆದಿದ್ದಾಯಿತು. ಬಟ್ ಈ ಕ್ಷೇತ್ರ ಗೆಲ್ಲೋದಿಕ್ಕೆ ಸಿದ್ದರಾಮಯ್ಯನವರು ಬಯಸ್ತಿದ್ದಾರೆ. ಹಿಂದೇಟು ಹಾಕಿದ್ದ ತಾನು ಅಂತಲ್ಲ, ತನ್ನ ಫ್ಯಾಮಿಲಿ ಯಾರೂ ಇಲ್ಲ ಅಂತ ಓಪನ್ ಆಗಿ ಗುಡುಗಿದ್ದಂತಹ ಜಾರಕಿಹೊಳಿ ಈಗ ಸಿದ್ದರಾಮಯ್ಯನವರ ಒತ್ತಡದ ಮೇರೆಗೆ, ಹೈಕಮಾಂಡ್ ಒತ್ತಡದ ಮೇರೆಗೆ ಒಪ್ಪಿಕೊಂಡಂತೆ ಕಾಣಿಸ್ತಾ ಇದೆ. ಚಿಕ್ಕೋಡಿಗೆ ಮಗಳನ್ನು ನಿಲ್ಲಿಸೋದಿಕ್ಕೆ ರಣತಂತ್ರ ಈಗ ಸಿದ್ಧವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಒಂದು ವಿಡಿಯೋ ಕೂಡ ಸದ್ದು ಮಾಡ್ತಾ ಇದೆ. ಡೆಲ್ಲಿಯಿಂದ ಕಾಲ್ ಬರುತ್ತೆ, ಟಿಕೆಟ್ಗೆ ಸಂಬಂಧಪಟ್ಟಂತೆ ಜವಾಬ್ದಾರಿ ಯಾರು ಹೊರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾತುಕತೆ ಆಗುತ್ತೆ. ಸೊ ಚಿಕ್ಕೋಡಿಗೆ ಸಂಬಂಧಪಟ್ಟಂತೆ ಮಹತ್ವದ ರಣತಂತ್ರಗಳು ರೆಡಿ ಆಗ್ತಿವೆ. ಮತ್ತು ರಮೇಶ್ ಕತ್ತಿ ಅವ್ರನ್ನ ಸೆಳೆಯೋದಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್. ಅಲ್ಲಿ ಕತ್ತಿ ಫ್ಯಾಮಿಲಿ ಮತ್ತು ಸೌದಿ ಅವರೆಲ್ಲ ತುಂಬ ಕ್ಲೋಸ್ ಇದ್ದಾರೆ ಪಕ್ಷಾತೀತವಾಗಿ. ರಮೇಶ್ ಕತ್ತಿ ಕೊಟ್ಟಿದ್ರೆ ಆ ಕಾರಣಕ್ಕೆ ಅನುಕೂಲ ಆಗ್ತಿತ್ತೇನೋ ಅನ್ನೋ ಟಾಕ್ ಆಗಿದ್ದು ಕೂಡ ಪ್ರಭಾವಿಗಳು, ಮತ್ತಷ್ಟು ಪ್ರಭಾವಿಗಳು ಬೇಕು. ಜಾರಕಿಹೊಳಿಗೆ ಕೊಟ್ಟರೆ ಈಸಿಯಾಗಿ ಪಾಸ್ ಆಗುತ್ತೆ ಅನ್ನೋ ಯೋಚನೆಯಲ್ಲಿ ಈಗ ಒತ್ತಡ ಹೆಚ್ಚಾಗಿದೆ. ರಮೇಶ್ ಕತ್ತಿ ಅವ್ರು ಯಾಕೆ ಹೋಗ್ತಾರೆ? ಇಲ್ಲೂ ಟಿಕೆಟ್ ಇಲ್ಲ, ಅಲ್ಲೂ ಟಿಕೆಟ್ ಇಲ್ಲ ಅಂದರೆ ಪದೇ ಪದೇ ತಮ್ಮನ್ನು ಕಡೆಗಣಿಸಿದ್ರು ಅನ್ನೋ ಒಂದು ಬೇಜಾರಿದೆ ಕತ್ತಿ ಫ್ಯಾಮಿಲಿಗೆ. ಹಾಗಾಗಿ ಮುಂದಿನ ಅವಕಾಶಗಳನ್ನು ನಂಬಿಕೊಂಡು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನೋ ವಿಚಾರ. ಬಟ್ ಅವರೇನು ಹೋಗಲ್ಲ ಅಂತ ಬಿಜೆಪಿಗರು ಹೇಳ್ತಿದ್ದಾರೆ. ಕಾದು ನೋಡಬೇಕು. ಹೋದರೂ ಅಲ್ಲಿ ಟಿಕೆಟ್ ಈಗ ಸಿಗೋದು ಕಷ್ಟ. ಜಾರಕಿಹೊಳಿಗೆ ಇನ್ನಷ್ಟು ಬಲ ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನ ಆಗ್ತಿರಬಹುದು. ಕಾಂಗ್ರೆಸ್ಸಿಗರು ಹೇಳ್ತಿರೋದು ಬರ್ತಾರೆ ಅಂತ, ಬಿಜೆಪಿಗರು ಇಲ್ಲ, ಅಲ್ಲಿ ಹೋಗಿ ಅವ್ರು ಏನು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಸೆಡ್ ಹೊಡಿತಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕೋಡಿಗೆ ಸತೀಶ್ ಜಾರಕಿಹೊಳಿ ಮಗಳ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಅಖಾಡಕ್ಕಿಳಿಬಹುದು. ಬೆಳಗಾವಿಯಲ್ಲಿ ಶೆಟ್ಟರ್ ವರ್ಸಸ್ ಹೆಬ್ಬಾಳ್ಕರ್ ಆದರೆ ದೊಡ್ಡ ಮಟ್ಟದಲ್ಲೇ ಅಲ್ಲಿ ಹೈ ವೋಲ್ಟೇಜ್ ಸಮರವೇ ಏರ್ಪಡುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಸೊ ಬೆಳಗಾವಿ ರಾಜಕಾರಣ ಈ ಎಲೆಕ್ಷನ್ನಲ್ಲಿ ಮತ್ತಷ್ಟು ರಂಗೇರಿಸ್ಕೊಳ್ತಾ ಇದೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಪ್ರತಿಷ್ಠೆಯ ವಿಚಾರ. ಬೆಳಗಾವಿಯಲ್ಲಿ ತಮ್ಮ ಹಿಡಿತವನ್ನು ಉಳಿಸ್ಕೊಳ್ಳುವಂಥ ವಿಚಾರ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಶೆಟ್ಟರ್ ಬರೋದಕ್ಕೆ ಸೆಡ್ ಹೊಡೆದಿದ್ದಾರೆ. ಯಾಕೆ ಲೋಕಲ್ ಯಾರೂ ಇರಲಿಲ್ವಾ? ಅವ್ರನ್ನೇ ಕರೆದು ನಿಲ್ಲಿಸ್ಬೇಕಿತ್ತ ಅನ್ನೋ ಮಟ್ಟಿಗೆ ಈಶ್ವರಪ್ಪನವ್ರ ಜೊತೆ ಮೀಟಿಂಗು ಎಲ್ಲ ನೋಡಿದ್ದೀವಿ. ಹಾಗೆ ಕೋರೆ ಅವ್ರ ಮನೆಯಲ್ಲಿ ಮೀಟಿಂಗ್ ಆಯಿತು, ಒಂದು ಸ್ಥಳೀಯ ನಾಯಕರೆಲ್ಲ ಸೇರಿಕೊಂಡು. ಹಾಗಾಗಿ ಶೆಟ್ಟರ್ಗೆ ರಮೇಶ್ ಜಾರಕಿಹೊಳಿ ಬಲ ಮಿಸ್ ಆದರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು. ಫ್ಯಾಮಿಲಿ ರಾಜಕಾರಣ ಬೆಳಗಾವಿಯಲ್ಲಿ ಗೊತ್ತಿರೋದೇ. ಹಾಗಾಗಿ ಕಾದು ನೋಡೋಣ, ಬೆಳಗಾವಿಯಲ್ಲಿ ಬಿಜೆಪಿಗೆ ಪೆಟ್ಟು ಬೀಳಲಿದೆಯಾ ಎರಡೂ ಕ್ಷೇತ್ರಗಳಲ್ಲಿ ಅನ್ನೋ ಥರದ ಒಂದು ವಾತಾವರಣ ಕಾಣಿಸ್ತಾ ಇದೆ. ಕೊನೆ ಕ್ಷಣದಲ್ಲಿ ಗೇಮ್ ಚೇಂಜ್ ಮಾಡೋರು ಯಾರು? ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.